ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈಗ ನೀವು ನೋಡ್ತಾ ಇರುವಂತದ್ದು ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್. ಇದು ರಿಯಲ್ ಎಸ್ಟೇಟ್ ಚಾನಲ್ ಆಗಿದೆ. ನಿಮ್ದೇ ಯಾವ್ದಂತಹ ಪ್ರಾಪರ್ಟಿಗಳನ್ನ ಮತ್ತೆ ಲೇಔಟ್ಗಳನ್ನ, ಇಂಟೀರಿಯರ್ ಡಿಸೈನ್, ಕಟ್ಟಿರೋ ಮನೆಗಳನ್ನ ಏನಾದ್ರೂ ಪ್ರಮೋಟ್ ಮಾಡಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಇರುವಂತಹ ನಂಬರ್ಗೆ ಕಾಲ್ ಮಾಡಿದ್ರೆ ಎಕ್ಸಾಕ್ಟ್ ನಿಮಗೆ ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 2030 ಕಟ್ಟಿರುವಂತಹ BDA ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ BSK 6 ಸ್ಟೇಜ್ ಅಲ್ಲಿ ಇರುವಂತಹ 4 BHK ಇಂಡಿಪೆಂಡೆಂಟ್ ಹೌಸ್ ಇದು. ಈ ಪ್ರಾಪರ್ಟಿಯಿಂದ ನಮಗೆ ಎಕ್ಸಾಕ್ಟ್ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ಡಿಮಾರ್ಟ್ ಗೆ ಜಸ್ಟ್ 1.8 ಕಿಲೋಮೀಟರ್ ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಇದು BDA ಪ್ರಾಪರ್ಟಿ ಆಗಿದೆ. ಬ್ಯೂಟಿಫುಲ್ ಆಗಿ ನಮಗೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. KSIT ಕಾಲೇಜು, ಕನಕಪುರ ರೋಡ್, ಮತ್ತೆ ಡಿಮಾರ್ಟ್, ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, KSIT ಕಾಲೇಜ್ ಜೊತೆಗೆ KSRT ಬಸ್ ಸ್ಟಾಪ್ ಕೂಡ ನಮಗೆ ತುಂಬಾ ಹತ್ರ ಇದೆ. ಮತ್ತೆ ಜೊತೆಗೆ BMTC ಬಸ್ ಸ್ಟಾಪ್ ಕೂಡ ನಮಗೆ ತುಂಬಾ ಹತ್ರ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ 80 ಫೀಟ್ ಕೂಡ ಹತ್ರ ಇದೆ. ಜೊತೆಗೆ 100 ಫೀಟ್ ಅಂದ್ರೆ ಶೋಭಾ ಫಾರೆಸ್ಟ್ ಹೋಗೋ ಅಪಾರ್ಟ್ಮೆಂಟ್ ಏನ್ ರೋಡ್ ಬರುತ್ತೆ 100 ಫೀಟ್ ರೋಡ್, ಅದು ಕೂಡ ನಮಗೆ ಸೆಂಟ್ರಲಿ ಈ ಪ್ರಾಪರ್ಟಿ ಬರುವಂತದ್ದು. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ, ಬ್ಯೂಟಿಫುಲ್ ಜಾಗದಲ್ಲಿ, ಬ್ಯೂಟಿಫುಲ್ ಆಗಿರುವಂತಹ ಮನೆ. ಈ ಪ್ರಾಪರ್ಟಿನ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಮನೆ ಬಗ್ಗೆ ಮಾತಾಡೋದಾದ್ರೆ ನೋಡ್ಬೋದು ವೀಕ್ಷಕರೇ, ಕಾರ್ ಪಾರ್ಕಿಂಗ್ ಅಲ್ಲಿ ನಾನು ಇದೀನಿ ಈಗ. ಎಕ್ಸಾಕ್ಟ್ 2 ಕಾರ್ ಪಾರ್ಕಿಂಗ್, ಆರಾಮಾಗಿ 2 ಇನೋವಾಗಳನ್ನ ನಿಲ್ಸ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇನ್ನು ವಾಸ್ತು ವಿಷಯಕ್ಕೆ ಬಂದ್ರೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಸೌತ್ ಗೇಟ್ ಬರುತ್ತೆ, ಈಸ್ಟ್ ಡೋರ್ ಬರುತ್ತೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. MS ಫುಲ್ ಕವರ್ ಆಗಿರುವಂತಹ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿ, ಜೊತೆಗೆ ಎಲಿವೇಶನ್ ವೈಸ್ ಅಲ್ಲಿ ಫೆಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಇಲ್ಲಿ ಅಗ್ನಿಮೂಲೆಯಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ವಿತ್ ಕಾವೇರಿ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಮೇಂಟೆನೆನ್ಸ್ಗೋಸ್ಕರ ಇಲ್ಲಿ ವೆಟ್ರೋಪೆಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಯಾಕಂದ್ರೆ ಇಲ್ಲಿ 2 ಟ್ಯಾಪ್ ವ್ಯವಸ್ಥೆನ ಕೊಟ್ಟಿರುವಂತದ್ದು. UPS ಪಾಯಿಂಟ್ ಗೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಪ್ರಾವಿಷನ್ ಜೊತೆಗೆ ಒಂದು ಶೂ ರ್ಯಾಕ್ ಕೂಡ ನಮ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಶೂ ರ್ಯಾಕ್. ಕೆಳಗಡೆ ಫುಲ್ ಗ್ರೌಂಡ್ ಫ್ಲೋರ್ ಫುಲ್ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ ಪಾರ್ಕಿಂಗ್ಗೆ ಯಾವುದೇ ರೀತಿ ನಮಗೆ ಸಮಸ್ಯೆ ಬರೋದಿಲ್ಲ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಅಲ್ಲಿ ನೋಡ್ಬೋದು ಸ್ಟೇರ್ ಕೇಸ್ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ. ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್, ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಬ್ಯೂಟಿಫುಲ್ ಸ್ಟ್ರಕ್ಚರ್ ಇಲ್ಲಿ ನಮಗೆ ಮನೆ ಕಂಪ್ಲೀಟ್ ಆಗಿರುವಂಥದ್ದು. ಮನೆ ಒಳಗಡೆ ಎಂಟ್ರಿ ಆದರೆ ಲಿವಿಂಗ್ ರೂಮು. ಇದು ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ಲಿವಿಂಗ್ ರೂಮ್ ಅಂಡ್ ಕಿಚನ್ ಅಂಡ್ ಪೂಜಾ ಬರುವಂಥದ್ದು. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಆಟ ಆಡೋ ಮಕ್ಕಳು ಇದ್ರೆ ಲವ್ಲಿ ಜಾಗ ಅಂತಾನೆ ಹೇಳ್ತೀನಿ. ಸಖತ್ ಸ್ಪೇಷಿಯಸ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಆರಾಮಾಗಿ ಎಲ್ ಶೇಪಲ್ಲಿ ಸೋಫಾ ಹಾಕೊಂಡು ಕೂತ್ಕೊಳ್ಳೋಕೆ ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಒಂದು ಟೀ ಟೇಬಲ್, ಪೀಠ ಅಂತದ್ದು ಇಟ್ಕೊಂಡು ಕೂಡ ಓಡಾಡಕ್ಕೆ ಜಾಗವನ್ನು ಮಾಡಿರುವಂಥದ್ದು. ಈ ಲಿವಿಂಗ್ ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಲಿವಿಂಗ್ ರೂಮ್ ತಕ್ಕಂಗೆನೆ ಟಿವಿ ಯೂನಿಟ್ ಒಂದು ಮಾಡಿರುವಂಥದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿ. ಕೆಳಗಡೆ ಎಲ್ಲ ಸ್ಟೋರೇಜ್ಗೋಸ್ಕರ ಡ್ರಾಯರ್ ಬಾಕ್ಸ್ಗಳನ್ನು ಪ್ರಾವಿಷನ್ ಮಾಡಿ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಅಲಂಕಾರ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಬಾಕ್ಸ್ ಟೈಪ್ ಅಲ್ಲಿ ಕೂಡ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ ಮೇಲ್ಗಡೆ ಎಲ್ಲ ಮಕ್ಕಳಿಗೆ ಇದ್ದಿರೋಂತಹ ಪ್ರೈಸ್ಗಳಾಗ್ಲಿ ಏನೋ ಒಂದು ಶೀಟ್ಗಳು ಇಂಥದ್ದೆಲ್ಲ ನಾವು ಮೌಂಟ್ ಮಾಡ್ಕೊಬೋದು, ಅಷ್ಟು ಜಾಗ ಇದೆ. ಈ ವಾಲ್ ಫುಲ್ಲು ನಮಗೆ ಇಂಟೀರಿಯರ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಪೂಜಾ ಮನೆ ಸ್ಟ್ರಕ್ಚರ್ ನೋಡಿ ಈ ತರ ಇದೆ. ಟೀಕುಡ್ ಡೋರ್ನ ಯೂಸ್ ಮಾಡಿರುವಂಥದ್ದು. ಅದೇ ಟೀಕುಡ್ ಫ್ರೇಮ್ ನ ಯೂಸ್ ಮಾಡಿ, ಟೀಕುಡ್ ಫ್ರೇಮ್ ಜೊತೆಗೆ ವಿತ್ ಟಫಾನ್ ಗ್ಲಾಸ್ ಅಚ್ಚಿಂಗ್ ಇರುವಂಥದ್ದು. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಗೆ ಪ್ರಾವಿಷನ್ ಮಾಡಿರುವಂಥದ್ದು. ಒಂದು ಸ್ಟೆಪ್ ಕೂಡ ಕೊಟ್ಟಿದ್ದಾರೆ. ಇದು ವುಡ್ ಸ್ಟೆಪ್ ಆಗಿ ಆದ್ಮೇಲೆ ನಮಗೆ ಸ್ವಲ್ಪ ಹೈಟ್ ಮಾಡಿರೋದ್ರಿಂದ ಲವ್ಲಿ ಆಗಿದೆ. ಇನ್ನು ಮೇಲ್ಗಡೆ ಟಫನ್ ಗ್ಲಾಸು ವಿತ್ POP ವರ್ಕು ವಿತ್ LED ಲೈಟ್. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಕಿಚನ್ ಏರಿಯಾ ಬರುತ್ತೆ. ಓಪನ್ ಕಿಚನ್ ಅನ್ನಲ್ಲ, ಇಷ್ಟು ನಮಗೆ ಓಪನ್ ಬರುತ್ತೆ. ಇನ್ ಕೇಸ್ ಇಲ್ಲಿ ಯಾರಾದ್ರೂ ವರ್ಕ್ ಮಾಡ್ತಾ ಇದ್ರೆ ನಮಗೆ ಹಾಲು ಕಾಣಿಸೋದಿಲ್ಲ. ಆ ತರ ಇಲ್ಲಿ ಫೆಂಡ್ರಾಮೆಟಿಕ್ ಶೀಟ್ ಒಂದು ಎಕ್ಸ್ಚೇಂಜ್ ಮಾಡಿದ್ದಾರೆ. ಫೆಂಡ್ರಾಮೆಟಿಕ್ ಶೀಟ್ ಅಂತೀನಿ, ಜಸ್ಟ್ ಇದು ಪ್ಯಾಂಟಮ್ ಬಾಕ್ಸ್ ಒಂದು ನಮಗೆ ಎಕ್ಸ್ಚೇಂಜ್ ಮಾಡಿ ವಿತ್ ಸ್ಟೋರೇಜ್ ಕೊಟ್ಟಿರೋದ್ರಿಂದ ಅಲ್ಲಿ ಯಾರಾದ್ರೂ ಕೂತ್ಕೊಂಡ್ರು ಇಲ್ಲಿ ಕಾಣಿಸ್ದಿರಾ ಇದೊಂದು ಬಾಕ್ಸ್ ಒಂದು ಎಕ್ಸ್ಟ್ರಾ ಮಾಡಿರೋದು ಚೆನ್ನಾಗಿದೆ. ವಿತ್ ಸ್ಟೋರೇಜ್ ಆಗುತ್ತೆ, ವಿತ್ ಒಂದು ಕಾಣಿಸ್ದಿರೋ ತರ ಕೂಡ ಒಂದು ಪ್ರೈವೇಸಿ ತರ ಕೂಡ ನಮ್ಗೆ ಆಗುತ್ತೆ. ಮಾಮೂಲಿ ಸಿಂಕು, ಗ್ರಾನೈಟ್ ಸ್ಲ್ಯಾಬು ವಿತ್ ಸ್ಟೋರೇಜ್ಗಳು, ಮೇಲೆ ಇಲ್ಲಿ ಚಿಮ್ಮಿಗೆ ಪ್ರಾವಿಷನ್, ಅಕ್ವಾಗಾರ್ಡ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್. ದೊಡ್ಡ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ವಿಂಡೋ ಕೊಟ್ಟಿರುವಂತದ್ದು.
ಇದೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನಲ್ಲಿ ಇಂಟೀರಿಯರ್ ವರ್ಕು ಕಂಪ್ಲೀಟ್ ಆಗಿದೆ. ಇನ್ನು ಕೆಳಗಡೆ ಮಾಮೂಲಿ ಮಾಡ್ರನ್ ಕಿಚನ್ ಏನೇನು ಬರುತ್ತೆ ಹಳೆ ವಿಡಿಯೋಗಳೆಲ್ಲ ನೋಡಿರ್ತೀರ, ಸೇಮ್ ಆಸ್ ಇಟ್ಸ್ ಅದೇ ವರ್ಕುಗಳೇ ನಮಗೆ ಆಗಿರುವಂಥದ್ದು. ಈ ಪೋರ್ಷನಲ್ಲಿ ನಮಗೆ ಬ್ಯಾಟ್ರೂಮ್ ಬಾಕ್ಸು, ಇಲ್ಲಿ SS ಬ್ಯಾಸ್ಕೆಟು, ಸಾರಿ ಇದು ಕೂಡ ನಮಗೆ ಪ್ಯಾಟರ್ನ್ ಬಾಕ್ಸು, ಅದೇ 5 ಲೀಟರ್ ಕುಕ್ಕರು ದೊಡ್ಡ ದೊಡ್ಡದಂಥದ್ದು ಐಟಮ್ಸ್ಗಳನ್ನ ಈ ಪೋರ್ಷನಲ್ಲಿ ಮೌಂಟ್ ಮಾಡೋಕೆ ವಿತ್ ಸ್ಟೋರೇಜ್ ಪರ್ಪಸ್ಗೆ ನಮಗೆ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹ್ಯಾಂಡ್ ವಾಶ್ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಆಲ್ರೆಡಿ ಮಿರರ್ ಇಟ್ಟಿದ್ದಾರೆ. ಈ ಪೋರ್ಷನ್ ತುಂಬ ಲೆಂತಿಯಾಗಿ ಬಂದಿದೆ, ಕೆಳಗಡೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಕಾಮನ್ ಬಾತ್ರೂಮು, ವಾಲ್ ಮೌಂಟೆಡ್ ಕಮೋಡ್ಗೆ ಮಾತ್ರ ಪ್ರಾವಿಷನ್ ಮಾಡಿರೋವಂಥದ್ದು. ವೆಟ್ರೋಫೈಟೈಲ್ಸ್ ಯೂಸ್ ಮಾಡಿ, ಆಂಟಿಸ್ಕೇಲ್ ವೆಟ್ರೋಫೈಟೈಲ್ಸ್ ಫ್ಲೋರಿಂಗ್ಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ಲು ಒಂದು ಸ್ಲ್ಯಾಬ್ ಹಾಕಿ ಜೊತೆಗೆ ಒಂದು ಐಟಮ್ಸ್ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಥರ ಕೊಟ್ಟಿರೋವಂಥದ್ದು. ಫ್ರಿಜ್ಜು ಅಂಥದ್ದೆಲ್ಲ ಇಲ್ಲಿ ಮೌಂಟ್ ಮಾಡ್ಕೊಬೋದು. ನೋಡಿದ್ರೆ ಹಾಲು ಎಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಮೆಟ್ರೋಗೆ ಇದು ಹತ್ರ ಇದೆ. ಮೆಟ್ರೋ ನಿಯರ್ ನೋಡೋರು ಈ ಮನೆನ ಪ್ರಿಫರ್ ಮಾಡ್ಬೋದು. ಲವ್ಲಿಯಾಗಿ ಬಂದಿರೋ ಮನೆ, ಸಾಗಲಾಗಿದೆ. ಗ್ರ್ಯಾಂಡಾಗಿ ಪೀಸಾಗಿ ಕಾಮಾಗಿ ಜಾತ್ರೆ ಥರ ಇಳ್ದಿರ ಲವ್ಲಿಯಾಗಿ ಮಾಡಿರುವಂತಹ ಮನೆ, ಬ್ಯೂಟಿಫುಲ್ ಆಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ SS ವರ್ಕು ಲೆಫ್ಟ್ ಸೈಡು ರೈಟ್ ಸೈಡು ಕಂಪ್ಲೀಟ್ ಆಗಿದೆ. 45 ಗ್ರಾನೈಟ್ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು ಸ್ಟೇರ್ ಕೇಸಲ್ಲಿ. ಈಗ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗಿದ ತಕ್ಷಣ ನಮಗೆ ಇಲ್ಲಿ ಬರುವಂಥದ್ದೇ ಸ್ಟಡಿ ಯೂನಿಟ್. ಸ್ಟಡಿ ಯೂನಿಟ್ ಈ ಥರ ಇದೆ, ವಿತ್ POP ವಿತ್ LED ಲೈಟು ನೋಡ್ಬೋದು. ಇನ್ನು ಮಾಸ್ಟರ್ ಬೆಡ್ರೂಮ್, ಎಕ್ಸಾಕ್ಟು ಸೌತ್ ವೆಸ್ಟ್ ಕಾರ್ನರು ಮಾಸ್ಟರ್ ಬೆಡ್ರೂಮು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ವಿತ್ ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬ ಜಾಗ ಕೊಟ್ಟಿದ್ದಾರೆ, ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರೋವಂಥದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು ನೋಡಿ. ಆ ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ಇರುವಂತಹ ಲ್ಯಾಮಿನೇಟ್ ಶೀಟ್ನ ಯೂಸ್ ಮಾಡಿರುವಂಥದ್ದು. ಗ್ರೇನ್ಸ್ಗಳೆಲ್ಲ ಇದು ನಮಗೆ ಮಾರ್ಬಲ್ ಅಲ್ಲಿ ನೋಡ್ಬೋದು ಅಂತ ಡಿಸೈನ್ ಇರುವಂತಹ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ವಾರ್ಡ್ರೋಬು, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕ್ಕೆ ವಿತ್ ಸ್ಟೋರೇಜು, ಮಾಮೂಲಿ ಡ್ರೆಸ್ಸಿಂಗು ವಿತ್ POP ವಿತ್ LED ಲೈಟ್. ಇನ್ನು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಬೇಕಾಗಿರುವಂಥದ್ದು ವಿತ್ ಅಟ್ಯಾಚ್ ಬಾತ್ರೂಮ್ ಬೇಕಾಗುತ್ತೆ, ಜೊತೆಗೆ ಒಂದು ಸ್ಮಾಲ್ ಬಾಲ್ಕನಿ ಬೇಕಾಗುತ್ತೆ. 2 ಕೂಡ ನಮಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೊಳ್ಳೋಷ್ಟು ಜಾಗ, ಮೇಂಟೆನೆನ್ಸ್ಗೋಸ್ಕರ ಟೈಲ್ಸು, ಎಲಿವೇಶನ್ ವೈಸ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಟಫಂಗಾಸ್ SS ವರ್ಕು ಕಂಪ್ಯೂಟರ್ ಇದೆ. ಎದುರುಗಡೆ ನೋಡಿರಲ್ಲ, ಅದು ಕೂಡ ನಮಗೆ ಬ್ಯೂಟಿಫುಲ್ ಆಗಿರುವಂಥ ಡೂಪ್ಲೆಕ್ಸ್ ಮನೆ. ಈ ಲೆವೆಟ್ ಫುಲ್ ನಮಗೆ ಡೂಪ್ಲೆಕ್ಸ್ ಮನೆಗಳೇ ಕಾಣಿಸುತ್ತೆ, ಯಾಕಂದ್ರೆ ರೆಸಿಡೆನ್ಸಿ ಏರಿಯಾ ತುಂಬಾ ಚೆನ್ನಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು ಈ ತರ ಇದೆ, ಇಷ್ಟು ಜಾಗ ಬಿಟ್ಟಿದ್ದಾರೆ. ಹ್ಯಾಂಡ್ ವಾಶು, ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡು, ಶವರ್ ಮತ್ತೆ ಗೀಸರ್ಗೆಲ್ಲ ಪ್ರಾವಿಷನ್ ಮಾಡಿ ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ಗೆ ವಿತ್ ಎಕ್ಸಿಟ್ ಫ್ಯಾನ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಓಕೆ, ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮಗೆ 2 ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಹಿಡನ್ ಬಾತ್ರೂಮ್ ಬರುತ್ತೆ. ಈ ಡೋರ್ ನಾವು ಓಪನ್ ಮಾಡಿದ್ರೆ ಹಿಡನ್ ಬಾತ್ರೂಮು, ಬಟ್ ಇದು ಸ್ಪೇಷಿಯಸ್ ಆಗಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು. ಒಳ್ಳೆ ಗ್ರೇನ್ಸ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ಆಂಟಿಸ್ಕೇಡ್ ವೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಹೇಳಿದೆಲ್ಲ ಬೈಫರ್ಕೇಶನ್, ಪಾರ್ಟಿಷನ್ ಕೂಡ ನಾವು ಮಾಡ್ಕೋಬಹುದು, ಡ್ರೈ ಮತ್ತೆ ವೆಟ್ಟು ಆ ತರ ಜಾಗ ಮಾಡಿ ಇಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ನಮಗೆ ಸ್ಪೇಷಿಯಸ್ ಆಗಿ ಬಂದಿದೆ. ಡ್ರೆಸ್ಸಿಂಗ್ ಅಂದ್ರೆ ಆ ಪೋರ್ಷನ್ ನಮಗೆ ಡ್ರೆಸ್ಸಿಂಗ್ ಏರಿಯಾ ಒಂದು ಪ್ರಾವಿಷನ್ ಮಾಡಿ ವಿತ್ ಮಿರರ್ ಕೊಟ್ಟಿರುವಂತದ್ದು. ಇದು ಅಷ್ಟೇ ನಮಗೆ POP ವಿತ್ LED ಲೈಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. 2 ಬೆಡ್ರೂಮು ನಮಗೆ ತುಂಬಾ ದೊಡ್ಡದಾಗಿ ಬಂದಿರುವಂತದ್ದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಅಕಾಮಡೇಷನ್. ಇದು ಬನ್ನಿ 3ನೇ ಫ್ಲೋರ್ ಹೋಗೋಣ. ಸೇಮ್ ಸ್ಟೇರ್ ಕೇಸ್ಗೆ ನಮಗೆ ಗ್ರಾನೈಟ್ SS ವರ್ಕ್ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೊಂದು ಲೈಟ್ ಕೂಡ ನಮಗೆ ಮೌಂಟ್ ಮಾಡಿದ್ದಾರೆ. ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಬಂದ್ರೆ ವಾಷಿಂಗ್ ಮಿಷಿನ್ಗೆ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು, ಡ್ರೆಸ್ಸಿಂಗು, ಸ್ಟೋರೇಜು, ಇಲ್ಲಿ TV ಯೂನಿಟು ಮತ್ತೆ ಬಾಲ್ಕನಿ ವಿತ್ ಅಟ್ಯಾಚ್ ಬಾತ್ರೂಮ್ ಪ್ರಾವಿಷನ್ ಮಾಡಿರುವಂತದ್ದು. ಜಸ್ಟ್ ಕಲರ್ ಕಾಂಬಿನೇಷನ್ ವರ್ಕ್ ಒಂದು ನೋಡಿ ಅಷ್ಟೇ. ಸ್ಲೈಡಿಂಗ್ ಡೋರು, TV ಯೂನಿಟ್, ಮಾಮೂಲಿ ಕೆಳಗಡೆ ಇತ್ತಲ್ಲ ಬಾಲ್ಕನಿ, ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್. ಸೇಮ್ ಕೆಳಗಡೆ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಸೇಮ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ತೀನಿ. ಇದು ಸೇರಿ ನಮಗೊಂದು ಹೋಮ್ ಥಿಯೇಟರ್ ರೂಮ್ ಬರುತ್ತೆ. ನಾನು ಪಾರ್ಕಿಂಗ್ ಹೇಳಿದೆ 4 BHK ಅಂತ. ಆಕ್ಚುಲಿ ಇದು ಸೇರಿ ನಮಗೆ 4 BHK ಪ್ರಾವಿಷನ್ ಮಾಡಿರುವಂಥದ್ದು.
ಬಾತ್ರೂಮ್ ಬೇಕಂದ್ರೆ ಪೈಪ್ ಕೊಟ್ಟಿದ್ದಾರೆ, ಹಾಗೆ ಬಾತ್ರೂಮ್ನ ನಾವು ಮಾಡ್ಬೋದು. ಈ ಪೋರ್ಷನಲ್ಲಿ ಸ್ಲೈಡಿಂಗ್ ಡೋರ್ ಹಾಕೊಂಡ್ಬಿಟ್ರೆ ಇದು ಕೂಡ ನಮಗೊಂದು ರೂಮ್ ಆಗುತ್ತೆ. ಇಲ್ಲ ನಮಗೆ ರೂಮ್ ಬೇಡ, ಹೋಮ್ ಥಿಯೇಟರ್ ಬೇಕಂದ್ರೆ ರೆಡಿ, ಅದಕ್ಕೂ ಕೂಡ ಮಾಡ್ಕೊಬೋದು. ಜಿಮ್ ರೂಮ್ ಬೇಕಾ, ಜಿಮ್ ರೂಮ್ ಮಾಡ್ಕೊಬೋದು. ಮೆಡಿಟೇಷನ್ ರೂಮು, ಯೋಗ ರೂಮ್ ಬೇಕಾ, ಕಂಪಲ್ಸರಿ ಮಾಡ್ಕೊಬೋದು. ಇಲ್ಲ ನಾವು ಗಾರ್ಡನ್ ಏರಿಯಾ ಮಾಡ್ಕೊಂಡು ನಾವು ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೂ ರೆಡಿ, ಅದು ಕೂಡ ನೀವು ಮಾಡ್ಕೋಬೋದು. ಈ ಜಾಗನ ಹೆಂಗೆ ಬೇಕಂದ್ರೆ ಹಂಗೆ ನಾವು ಕನ್ವರ್ಟ್ನ ಮಾಡ್ಕೊಬೋದು. ಆ ಥರ ಪ್ರಾವಿಷನ್ನ ಮಾಡಿಬಿಟ್ಟಿದ್ದಾರೆ. ವಿತ್ 5 ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲಿ ಕೂಡ ಒಂದು ಇಂಟೀರಿಯರ್ ವರ್ಕ್ ಮಾಡಿ ಇಲ್ಲೆಲ್ಲ ನಮಗೆ ಸೆಲ್ಫ್ಗಳು ಕೊಟ್ಟಿರೋದ್ರಿಂದ ಐಟಮ್ಸ್ಗಳನ್ನ ಕೂಡ ನಾವು ಮೌಂಟ್ ಮಾಡ್ಕೋಬಹುದು. ಇದಕ್ಕೆ ತಕ್ಕನಂಗೆ POP ವಿತ್ LED ಲೈಟ್ ನಾನು ಆನ್ ಮಾಡಿಲ್ಲ. ವಿತ್ LED ಲೈಟ್ ಕೂಡ ನಮಗೆ ಹಾಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರಫೆಟಲ್ಸ್ ಯೂಸ್ ಮಾಡಿದ್ದಾರೆ. ಈ ಓಪನ್ ಸ್ಪೇಸ್ ಏನಿದೆ ಅದು ಮಾತ್ರ ನಾವು ಕವರ್ ಮಾಡ್ಕೊಬೇಕು. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಚೆನ್ನಾಗಿದೆ ಏರಿಯಾ. ಟೋಟಲ್ ನಮಗೆ 4 BHK ಬರುತ್ತೆ. ಟೆರೆಸ್ಗೆ ಹೋಗೋಣ. ಲೈಟಾಗಿ ಮಳೆ ಬರ್ತಾ ಇದೆ. ವ್ಯೂ ನೋಡೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಸ್ಕೈಲೈಟು, ಇಲ್ಲಿ ಕೂಡ ವುಡ್ ನಮಗೆ ಟೀ ಫುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಯಾರು ಟೆರೆಸ್ ಇಂದ ಅನದರ್ ಪರ್ಸನ್ ಮನೆಯೊಳಗಡೆ ಎಂಟ್ರಿ ಆಗ್ತೀರಾ. ಒಂದು ಹೆವಿ ಗೇಜ್ ಅಲ್ಲಿ ಇರುವಂತಹ ಗೇಟು. ಈ ಮೇಲ್ಗಡೆ ಒಂದು ಸಜ್ಜ ಒಂದು ಕೊಟ್ಟಿದ್ದಾರೆ. ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿ. ಟ್ಯಾಂಕ್ ರೂಮ್ ಮೇಲ್ಗಡೆ 1000 ಲೀಟರ್ ಟ್ಯಾಂಕು, ಕೆಳಗಡೆ ವಿತ್ ಸ್ಟೋರೇಜ್ ತರ ಕೊಟ್ಟಿದ್ದಾರೆ. ಲೈಟಾಗಿ ಮಳೆ ಬರ್ತಾ ಇದೆ. ಔಟರ್ ಲೊಕೇಶನ್ ನೋಡೋದ್ರಲ್ಲ ಫುಲ್ಲು ಮನೆಗಳಾಗಿದೆ. ಫುಲ್ ಅಂದರೆ ಫುಲ್ಲು ಮನೆಗಳಾಗಿದೆ. ಒಳ್ಳೆ ಲೊಕೇಶನಲ್ಲಿ ಮನೆ ನಮಗೆ ಸಿಗ್ತಾ ಇರುವಂಥದ್ದು. ಇನ್ನು ಬಟ್ಟೆ ಹಾರಾಕೊಳ್ಳೋದಕ್ಕೂ ಕೂಡ ನಮಗೆ ಈ ಪೋರ್ಷನ್ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಕಾಣಿಸುತ್ತೆ ನಮಗೆ ವಾಜರಲ್ಲಿ ಮೆಟ್ರೋ ಸ್ಟೇಷನ್ನು. ಎಕ್ಸಾಕ್ಟ್ ನಮಗೆ 1.8 ಇದೆ. ಡಿಮಾರ್ಟ್ 1.8, ವಾಚರಲ್ಲಿ ಮೆಟ್ರೋ ಸ್ಟೇಷನ್ ನಮಗೆ 1.8. ಬನ್ನರ್ಘಟ್ಟ ರೋಡ್ ಬಂದ್ಬಿಟ್ಟು ನಮಗೆ 1.5 ಬರುತ್ತೆ. ಅದು KCT ಸರ್ಕಲ್ ಬರುತ್ತಲ್ಲ, ಆ ಸರ್ಕಲ್ಗೆ ನಮಗೆ ಜಸ್ಟ್ 1.5 ಬರುತ್ತೆ. ಬ್ಯೂಟಿಫುಲ್ ಲೊಕೇಶನ್ನು, ಗ್ರ್ಯಾಂಡ್ ಲೊಕೇಶನಲ್ಲಿ ಗ್ರ್ಯಾಂಡ್ ಮನೆ ಅಂತಾನೆ ಹೇಳ್ತೀನಿ. ಚೆನ್ನಾಗಿದೆ, ವರ್ತ್ ಇದೆ, ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಜೊತೆಗೆ ನಿಮ್ಮ ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು, ಬೈ ಮಾಡಬೇಕು, ಕನ್ಸ್ಟ್ರಕ್ಷನ್, ಇಂಟೀರಿಯರು, ಎನಿ ವರ್ಕ್ಗಳೇನಾದ್ರು ಇತ್ತು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಹಾಗೆ ಈ ಲೇಔಟ್ಗಳಿಗೆ ಏನಾದರೂ ಮಾರ್ಕೆಟಿಂಗ್ ಏನಾದರೂ ಬೇಕು ಅಂತ ಕೂಡ ಹೇಳಿ. VC ಪ್ರಾಪರ್ಟಿಯಿಂದ ಖಂಡಿತವಾಗಿ ನಾವು ಮಾರ್ಕೆಟಿಂಗ್ ಮಾಡಿ ನಿಮಗೆ ಸೇಲ್ ಆಗೋ ಥರ ನಾನು ಮಾಡ್ಕೊಡ್ತೀನಿ. ಎನಿ ರಿಯಲ್ ಎಸ್ಟೇಟ್ಗೆ ಬೇಕಾಗಿರುವಂತಹ ಅಡ್ವರ್ಟೈಸ್ಮೆಂಟ್ ಏನಾದರೂ ಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಈ ಅದ್ಭುತವಾಗಿರುವಂತಹ ಮನೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.